ನಮಸ್ಕಾರ ವೀಕ್ಷಕರೇ, ಪಯಣಿಗನ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ? ಲಾಲ್ಬಾಗ್ನ ಹೂ ಪ್ರದರ್ಶನ ಫ್ಲವರ್ ಶೋಗೆ ಬಂದಿದ್ದೀವಿ. ಎಸ್, ಯು ಗೆಸ್ಡ್ ಇಟ್ ರೈಟ್. ಈ ವರ್ಷದ ಥೀಮು ಗಂಗರ ಆಡಳಿತ. ಅಲ್ಲಿ ಅದು ಆಗಸ್ಟ್ 17 ತನಕ ಇರುತ್ತೆ. 7 ಗಂಟೆಯಿಂದ 7 ಗಂಟೆ ಸಂಜೆ ತನಕ. ದೊಡ್ಡವ್ರಿಗೆ 80 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ ಟಿಕೆಟು. ನೋಡೋಣ ಬನ್ನಿ ಏನೇನಿದೆ ಅಂತ. ಇದು ಗಂಗರ ಬಗ್ಗೆ ಹೇಳಿದ್ದಾರೆ. ಗಂಗರ ರಾಜರಾದ ಬಾತುಂಗ, ವಂದನೆ ರಾಚಮಲ್ಲ, ಇಮ್ಮಡಿ ರಾಚಮಲ್ಲ, ಅವನೀತ, ದುರ್ವಿನೀತ, ಶಿವಮಾರ, ಎರೆಗಂಗಾ ಅವ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಪ್ರದರ್ಶನ ಮಾಡಿದ್ದಾರೆ. ಅವರ ಸ್ಟ್ಯಾಚ್ಯೂಸು, ಅವರ ಆಡಳಿತ ಶೈಲಿ, ನ್ಯಾಯಾಂಗ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಅಂದರೆ ಕೃಷಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಬಹುತೇಕ ಕಂದಾಯ ಅವ್ರ ಕೃಷಿಯಿಂದನೇ ಬರ್ತಿತ್ತು. 1/2 ಭಾಗ ಕೊಡಬೇಕಾಗಿತ್ತು. ಕೃಷಿಗೆ ಪ್ರೋತ್ಸಾಹ ನೀಡ್ತಿದ್ರು ಅಂದರೆ ಕೃಷಿಕರಿಗೂ ಸಹ. ಸೊ ಅವರೊಂದು ಋಷಿ ಪೂಜೆ ಅಂತ ಮಾಡ್ತಾಯಿದ್ರು. ಕೆರೆಗಳನ್ನ ಸ್ಥಾಪಿಸಿದ್ರು, ಕೆರೆಗಳನ್ನ ಕಟ್ಟಿದ್ರು. ಅಗರ ಕೆರೆ, ಬೇಗೂರು ಕೆರೆ, ಮಡಿವಾಳ ಕೆರೆ ಎಲ್ಲ ಅದು ತೋರಿಸಿದ್ದಾರೆ. ಮತ್ತು ಶಾಸನಗಳು, ವೀರಗಲ್ಲು, ಆಮೇಲೆ ಜೈನ ಹಾಗೂ ವೈದಿಕ ಧರ್ಮಕ್ಕೆ ಸಮಾನ ಆದ್ಯತೆ ನೀಡ್ತಾಯಿದ್ರು. ಸುಂದರವಾದ ಬಸದಿಗಳು, ಕೆರೆಗಳು, ದೇವಾಲಯಗಳನ್ನು ನಿರ್ಮಿಸಿದ್ರು. ಆಮೇಲೆ ಇದರ ಸ್ಥಾಪಕ ಕೋಂಗುಮಣಿ ವರ್ಮ ಅಂತ. ಶ್ರವಣ ಬೆಳಗೊಳದ ಏಕಶಿಲಾ ಗೋಮಠನನ್ನು ತೋರಿಸಿದ್ದಾರೆ. ಕಿಂಗ್ ಬಾತುಂಗ II ರಾಜನ ತಕೋಲಂ ಯುದ್ಧದ ಬಗ್ಗೆನೂ ತೋರಿಸಿದ್ದಾರೆ. ಆಮೇಲೆ ಶ್ರೀ ಪುರುಷನ ಮಕ್ಕಳು ಮತ್ತು ರಾಷ್ಟ್ರಕೂಟರ ರಾಜ್ಯಭಾರದ ಬಗ್ಗೆನೂ ತೋರಿಸಿದ್ದಾರೆ, ಎಲ್ಲ ವಿವರಿಸಿದ್ದಾರೆ. 2ನೇ ರಾಜಮಲ್ಲನ ಮಗ ಯರಿಯಪ್ಪನ ಬಗ್ಗೆ ವಿವರಿಸಿದ್ದಾರೆ. ಕೆರೆಗಳು ಇದೆಲ್ಲ ಬೇಗೂರು ಕೆರೆ, ಮಡಿವಾಳ ಕೆರೆ, ಅಗರ ಕೆರೆ. ಗಂಗಮನೆತನದ ಮಹಿಳೆಯರ ಬಗ್ಗೆ ವಿಶ್ಲೇಷಿಸಿದ್ದಾರೆ. ಒಟ್ಟಾರೆ ಅವರೆಲ್ಲ ಗಜಲಾಂಛನವನ್ನು ತೋರಿಸಿದ್ದಾರೆ. ಒಟ್ಟಾರೆ ಗಂಗರ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಒಂದ್ಸಲಿ ಹೋಗಿ ಭೇಟಿ ನೀಡಿ ನೋಡ್ಕೊಂಡು ಬನ್ನಿ. ಮಕ್ಕಳನ್ನ ಫ್ಯಾಮಿಲಿ ಸಮೇತ ಹೋಗಿ. ತುಂಬ ಚೆನ್ನಾಗಿದೆ. ಧನ್ಯವಾದಗಳು ವೀಕ್ಷಕರೇ. ಪಯಣಿಗನ ನಮ್ಮ ಚಾನಲ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡಿ. ಧನ್ಯವಾದಗಳು.